ಇವತ್ತೇನು ಇಡೀ ರಾಜ್ಯದಲ್ಲಿ ಮುನಿರತ್ನ ಅವ್ರದ್ದೇನು ಒಂದು ಅವ್ಯಾಜ ಶಬ್ದಗಳನ್ನು ಬರೆದಿರುವಂಥದ್ದು. ಹಾಗೆಯೇ ಒಂದು ಏನು ಇವತ್ತು ಮುನಿರತ್ನ ಅವರು ಒಂದು ಟೆಂಡರ್ ಪ್ರಕ್ರಿಯೆಯಲ್ಲಿ ಏನು ಮಾಡಿದ್ದಾರೆ, ಇವತ್ತು ದಲಿತರಿಗೆ ಒಂದು ಅವ್ಯಾಜ ಶಬ್ದದಿಂದ ಬರೆದಿರುವಂಥದ್ದು ಮತ್ತು ಕಾರ್ಮಿಕರ ಅವಹೇಳನಕಾರಿ ಮಾತಾಡೋದು ಕೂಡ ನೋಡ್ತಾ ಇದ್ದೀವಿ. ಆ ವಿಚಾರವಾಗಿ ಇವತ್ತು ಜೈ ಭೀಮ್ ಹೋರಾಟ ಸಮಿತಿ ಚಾಮನಹಳ್ಳಿ ಗ್ರಾಮದಿಂದ ದಲಿತರ ಎಲ್ಲ ಒಂದು ಪ್ರಮುಖರು ಕೂಡ ಇಲ್ಲಿ ಒಂದು ಸ್ಟ್ರೈಕ್ ಮಾಡ್ತಾರೆ ನೋಡ್ತಾ ಇದ್ದೀವಿ. ಬಟ್ ಏನು ಅಂತಂದರೆ ಇವತ್ತು ಬಿಜೆಪಿ ಸರ್ಕಾರ ಏನಿವತ್ತು 40% 80% ಅಂತ ಒಂದು ಏನು ಕೆಲಸ ಹೆಚ್ಚಾಟದಲ್ಲಿತ್ತು, ಇವತ್ತು ಸರ್ಕಾರದ ವಿಚಾರದಲ್ಲಿ ಆ ಒಂದು ವಿಚಾರವಾಗಿ ಇವತ್ತು ದಲಿತ ಸಂಘಟನೆ ಇವತ್ತು ಇಲ್ಲಿ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿರುವಂಥದ್ದು. ಜೊತೆಗೆ ಏನು ಇಲ್ಲಿ ಇಡೀ ಬನ್ನೂರು ಒಂದು ಶಬ್ದ ಆಗಿರುವಂಥದ್ದು ಕೂಡ 1 ಕಿಲೋಮೀಟರ್ ಗಟ್ಟಲೆ ಇವತ್ತು ಸ್ಟ್ರೈಕ್ನ ಮುಂದುವರಿಸಿರೋದು ನೋಡ್ತಾ ಇದ್ದೀವಿ. ಜೊತೆಗೆ ಇವತ್ತು ಮುನಿರತ್ನ ಅವರ ಒಂದು ಹೇಳಿಕೆ ಮತ್ತು ಅವರು ಮಾತಾಡಿರುವಂಥ ಒಂದು ವಿಚಾರ ಯಾವ ಮಟ್ಟಿಗಿದೆ ಅಂತಂದರೆ ಇಡೀ ರಾಜ್ಯನ ಒಂದು ಬೆಚ್ಚಿ ಬೀಳಿಸುವಂಥ ಕೆಲಸ. ಯಾಕೆಂದರೆ BJP ಸರ್ಕಾರ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ದೂಷಣೆ ಮಾಡೋದು, ಈ ಸರ್ಕಾರ ಆ ಸರ್ಕಾರ ಮೇಲೆ ದೂಷಣೆ ಮಾಡೋದು ಕೂಡ ಆಗಬಾರ್ದು ಅನ್ನೋದು ಒಂದು ಮುಖ್ಯವಾಗಿರೋ ಪ್ರಶ್ನೆ. ಸರ್ ನಮಸ್ಕಾರ, ಈ ವಿಚಾರ ಏನು ಹೇಳ್ತೀರಾ ಸರ್? ದೇಶಾದ್ಯಂತ ದಲಿತ ಸಮುದಾಯ ಮತ್ತು ಉತ್ತರವಾದಿ ಸಮುದಾಯನ ತುಚ್ಛ ನೀಚ ಶಬ್ದಗಳಿಂದ ಬೈದು ಜಡಿದಿದ್ದಾರೆ. ಅವ್ರ ವಿರುದ್ಧವಾಗಿ ಇವತ್ತು ಅವರ ಶಾಸಕ ಸ್ಥಾನವನ್ನು ಅನರ್ಹಗೊಳಿಸಬೇಕು, ಕನಿಷ್ಠ 10 ವರ್ಷಗಳ ಕಾಲ ಅವನು ಯಾವುದೇ ಚುನಾವಣೆಗೆ ಸ್ಪರ್ಧಿಸಬಾರ್ದು ಅಂತ ನಿರ್ಬಂಧ ಇರಬೇಕು ಅಂತ ಅನ್ಕೊಂಡು ನಾವು ಜೈ ಭೀಮ್ ಹೋರಾಟ ಸಮಿತಿ ವತಿಯಿಂದ ಸಂತಮಳೆ ಸರ್ಕಲ್ ಬನ್ನೂರು ಇಲ್ಲಿ ನಾವು ಪ್ರತಿಭಟನಾ ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ. ನಾವು ನಮ್ಮ ಉಪ ತಹಸೀಲ್ದಾರ್ ಮುಖ್ಯನ ರಾಜ್ಯಪಾಲರಿಗೆ ಮತ್ತು ವಿಧಾನಸಭಾ ಸಭಾಪತಿ ಪತಿಗಳಿಗೆ ನಾವು ಮನವಿನ ಕೊಡ್ತಾ ಇದ್ದೀವಿ. ಸರ್ ಹಾಗೇನೆ ಇವತ್ತು ಏನಾಗುತ್ತೆ ಅಂದರೆ 40% ಸರ್ಕಾರ ಅಂತ ಏನು ಇವತ್ತು ದೂಷಣೆ ಮಾಡಿತ್ತು ರಾಜ್ಯ ಸರ್ಕಾರ, ಅದು ನಿಜ ಅಂತ ಸಾಬೀತಾಗ್ತಿದೆ ಸರ್. ಹೆಂಗೆ ಸರ್? ನಾವು 40% 20% ಬಗ್ಗೆ ಮಾತಾಡೋಕ್ಕೆ ನಾವಿಲ್ಲಿ ಸೇರ್ಕೊಂಡಿಲ್ಲ. ಇವತ್ತು ನಮ್ಮ ಇಡೀ ದೇಶದಲ್ಲಿ ಹೆಚ್ಚು ಜನಸಂಖ್ಯೆ ಇರುವಂಥ ದಲಿತ ಸಮುದಾಯ ಮತ್ತು ಇಡೀ ದೇಶಕ್ಕೆ ಅನ್ನ ಹಾಕ್ಕೊಂಡು ರೈತ ವೃತ್ತಿ ಮಾಡ್ಕೊಂಡು ಇಲ್ಲಿ ಬೇಸಾಯ ಮಾಡ್ತಿರುವಂಥ ರೈತ ಸಮುದಾಯನ ನಿಂದಿಸಿದ್ದಾರೆ. ಅದರ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತಿದ್ದೀವಿ. ಅವ್ರ ಶಾಸಕ ಸ್ಥಾನ ಅನರ್ಹ ಮಾಡೋ ಗಂಟನೂ ನಾವು ಯಾವುದೇ ಕಾರಣಕ್ಕೂ ಇವತ್ತು ಸಾಂಕೇತಿಕವಾಗಿ ಮಾತ್ರ ಇವತ್ತು ಹೋರಾಟ ಮಾಡಿರ್ತೀವಿ. ಈ ನಮ್ಮ ಹೋರಾಟದ ಮನವಿನ ಪಡ್ಕೊಂಡು ಅವ್ರನ್ನ ಕೂಡಲೇ ಶಾಸಕ ಸ್ಥಾನದಿಂದ ವಜಾಗೊಳಿಸ್ತು ಹೋಗ್ಬಿಟ್ರೆ ನಮ್ಮ ಎಲ್ಲ ಸಹೋದರ ಸಂಘಟನೆಗಳೆಲ್ಲ ಸೇರ್ಕೊಂಡು ಇಡೀ ರಾಜ್ಯದಂಥ ಬೃಹತ್ ಹೋರಾಟಗಳನ್ನ ನಾವು ಮಾಡಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಕೂಡಲೇ ಅವನ್ನ ಶಾಸಕ ಸ್ಥಾನದಿಂದ ಅನರ್ಹಗೊಳಿಸಬೇಕು, ಇಲ್ಲಾಂದರೆ ಇಡೀ ರಾಜ್ಯಾದ್ಯಂತ ನಾವು ದೊಡ್ಡ ಉಗ್ರ ಹೋರಾಟಗಳನ್ನ ಮಾಡ್ತೀವಿ ಅಂತ ಈ ಮೂಲಕ ಆಗ್ರಹಿಸ್ತಾ ಇದ್ದೀವಿ. ಓಕೆ, ಇಲ್ಲಿ ನೋಡ್ತಾ ಇದ್ರ ನೀವು ಇವತ್ತು ಈ ಒಂದು ದಲಿತ ಸಮಿತಿಯಿಂದ ಮಾಡ್ತಿರೋಂಥ ಒಂದು ಈ ಉಗ್ರ ಹೋರಾಟ ಪ್ರತಿಭಟನೆ ಸ್ಟ್ರೈಕು ಇವತ್ತು ಬನ್ನೂರಲ್ಲಿ ಅತಿ ಹೆಚ್ಚು ಬಿಸಿ ಮುಡಿಸಿರೋಂಥದ್ದು ನೋಡ್ಬೋದು. ಜೊತೆಗೆ ರಾಘಣ ಓದ್ಬಿಟ್ಟು ಕೊಡಿ. ದಲಿತ ವಿರೋಧಿ ಮುನಿರತ್ನರಿಗೆ, ದಲಿತ ವಿರೋಧಿ ಮುನಿರತ್ನರಿಗೆ, ದಲಿತ ವಿರೋಧಿ ಮುನಿರತ್ನರಿಗೆ, ಒಕ್ಕಲ ವಿರೋಧಿ ಮುನಿರತ್ನರಿಗೆ, ಒಕ್ಕಲ ವಿರೋಧಿ ಮುನಿರತ್ನರಿಗೆ ವೀಕ್ಷಕರು ತಾವೇನು ನೋಡ್ತಾ ಇದ್ದೀರೋ ಇವತ್ತು ಬನ್ನೂರಿನಲ್ಲಿ ಸ್ಟ್ರೈಕ್ನ ಹಮ್ಮಿಕೊಂಡಿರುವಂಥದ್ದು ದಲಿತ ಸಂಘಟನೆ. ಆ ಒಂದು ವಿಚಾರವಾಗಿ ಇವತ್ತು ಗಂಟೆಗಟ್ಟಲೆ ಕಾಯುವಂಥ ಪರಿಸ್ಥಿತಿ ಇವತ್ತು ರಸ್ತೆ ತಡೆ ಮಾಡಿರೋದು ಕೂಡ ನಾವು ನೋಡ್ತಾ ಇದ್ದೀವಿ. ತಾವೇನು ಇಲ್ಲಿ ನೋಡ್ತಾ ಇದ್ದೀರಾ, ಇದು ಬನ್ನೂರಿನ ಬಸವೇಶ್ವರ ಸರ್ಕಲ್ ಆಗಿರುವಂಥದ್ದು ಒಂದು ಸ್ಟ್ರೈಕು, ಹಾಗೆ ರಸ್ತೆ ತಡೆ ತಾವು ನೋಡ್ತಾ ಇದ್ದೀರಾ. ಜೊತೆಗೆ ಇಲ್ಲಿ 1 ಕಿಲೋಮೀಟರ್ ಗಟ್ಟಲೆ ಇವತ್ತು ನಿಂತಿರೋದು ಕೂಡ ನೋಡ್ತಾ ಇದ್ದೀವಿ. ಪೊಲೀಸ್ ಇಲಾಖೆ ಭದ್ರತೆಯೊಂದಿಗೆ ಇವತ್ತು ದಲಿತ ಸಂಘ ಸಮಿತಿ ಬನ್ನೂರಿನಲ್ಲಿ ಬಸವೇಶ್ವರ ಸರ್ಕಲ್ ಆಗಿರುವಂಥ ಒಂದು ಸ್ಟ್ರೈಕ್ ಇದು ತಾವು ನೋಡ್ತಾ ಇದ್ದೀರಾ. ಹಾಗೂ ಸಾಮಾಜಿಕ ಜಾಲತಾಣಗಳ ಸುದ್ದಿಗಳು ಬಿತ್ತರವಾಗಿದ್ದು ತಮ್ಮ ಗಮನಕ್ಕೆ ಬಂದಿರುತ್ತದೆ ಎಂದು ಭಾವಿಸುತ್ತೇನೆ. ಸರ್ಕಾರವು ಮೊನ್ನೆಯಷ್ಟೇ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನು ಆಚರಿಸಿದೆ. ಇಂತಹ ಶುಭ ಸಂದರ್ಭದ ಹರ್ಷವು ಮಾಸುವ ಮುನ್ನವೇ ಬೆಂಗಳೂರು RR ನಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಮುನಿರತ್ನ ಅವರು ಚೆಲುವರಾಜು ಎಂಬ ಗುತ್ತಿಗೆದಾರರೊಬ್ಬರಿಗೆ ಕಮಿಷನ್ ವಿಷಯವಾಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸುವುದರ ಜೊತೆಗೆ ಜಾತಿ ಹೆಸರಲ್ಲಿ ನಿಂದಿಸಿ ಹೀಯಾಳಿಸಿರುತ್ತಾರೆ. ಅಲ್ಲದೆ ಚೆಲುವರಾಜುರವರಿಗೆ ನಿಂದಿಸುವಾಗ ಅವರ ಮನೆಯ ಹೆಂಗಸರ ಬಗ್ಗೆಯೂ ಕೂಡ ಅತ್ಯಂತ ಕೀಳುಮಟ್ಟದ ಶಬ್ದಗಳನ್ನು ಬಳಸಿರುತ್ತಾರೆ. ಅವರ ಧ್ವನಿ ಮುದ್ರಣವು
ಸಾಮಾಜಿಕ ಜಾಲತಾಣಗಳಲ್ಲಿ ಲಭ್ಯವಿರುತ್ತದೆ. ಮಾನ್ಯರೇ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು 77 ವರ್ಷಗಳು ಸರಿದು ಜಾತ್ಯತೀತ ರಾಷ್ಟ್ರ ಎಂದು ಸಂವಿಧಾನದ ಮೂಲಕ ಘೋಷಿಸಿಕೊಂಡು 75 ವರ್ಷಗಳು ಕಳೆದರೂ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡಬೇಕಿರುವ ನಮ್ಮ ಜನಪ್ರತಿನಿಧಿಗಳ ಮನಸ್ಸು ಇನ್ನೂ ಎಷ್ಟು ಜಾತಿಗ್ರಸ್ತವಾಗಿದೆ ಎಂಬುದಕ್ಕೆ ಇವರೇ ಸಾಕ್ಷಿ. ಹಾಗೂ ಒಬ್ಬ ಮನುಷ್ಯ ಮತ್ತೊಬ್ಬ ಮನುಷ್ಯನಿಗೆ ಕೊಡಬೇಕಾದ ಕನಿಷ್ಠ ಗೌರವದ ಅರಿವೇ ಇಲ್ಲದಂತಾಗಿದೆ ಎಂಬುದು ಮುನಿರತ್ನ ಅವರಂತ ನೋಡಿದರೆ ಕಣ್ಣಿಗೆ ರಾಚುತ್ತದೆ. ಇಂಥ ಒಬ್ಬ ವ್ಯಕ್ತಿಯು ಶಾಸಕ ಅಥವಾ ರಾಜಕಾರಣಿ ಅಲ್ಲ, ಒಬ್ಬ ಸಾಮಾನ್ಯ ಮನುಷ್ಯನಾಗಲು ಯೋಗ್ಯನಲ್ಲ ಎಂಬುದನ್ನು ಗಮನಿಸಬೇಕು. ಹಣ, ಅಧಿಕಾರ, ಮೇಲಿನವರ ಅಭಯದ ಶ್ರೀರಕ್ಷೆ, ಹಿಂಬಾಲಕರ ಬೆಂಬಲ ಇವುಗಳೆಲ್ಲದರ ಮದವಿದ್ದಾಗ ಮಾತ್ರ ಒಬ್ಬ ಮನುಷ್ಯನ ಬಾಯಲ್ಲಿ ಇಂತಹ ಕೆಟ್ಟ ಮಾತುಗಳು ಬರಲು ಸಾಧ್ಯ. ಇಂತಹ ಭ್ರಷ್ಟ, ಜಾತಿಗ್ರಸ್ತ, ಅಮಾನವೀಯ ಪ್ರವೃತ್ತಿ ಇರುವ ವ್ಯಕ್ತಿಗಳನ್ನು ಈಗಾಗಲೇ ಬಂಧಿಸಿರುವುದು ನಮ್ಮ ನೆಲದ ಕಾನೂನಿನ ಶಕ್ತಿಯಾಗಿದೆ. ಆದರೆ ಈ ವ್ಯಕ್ತಿಯನ್ನು ಇಷ್ಟಕ್ಕೆ ಬಿಡದೆ ಈ ಕೂಡಲೇ ಶಾಸಕ ಸ್ಥಾನದಿಂದ ಅನರ್ಹಗೊಳಿಸಿ ಇನ್ನು ಮುಂದೆ ಯಾವುದೇ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡದಂತೆ ನಿರ್ಬಂಧ ಹೇರಬೇಕು ಮತ್ತು ಆದಷ್ಟು ಶೀಘ್ರದಲ್ಲೇ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ನಾಡಿನ ಸಮಸ್ತ ಜನತೆಯ ಪರವಾಗಿ ತಮ್ಮನ್ನು ವಿನಂತಿಸಿಕೊಳ್ಳುತ್ತೇನೆ. ವೀಕ್ಷಕರು, ಇವತ್ತೇನು ಉಪ ತಹಸೀಲ್ದಾರ್ ಅಂತ ರೂಪ ಅವರು ಕೂಡ ಒಂದು ಮನವಿನ ಪತ್ರನ ಸಲ್ಲಿಕೆ ಮಾಡಿರೋದನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ. ಬನ್ನೂರಿನ ನಾಡ ಕಚೇರಿ ಉಪ ತಹಸೀಲ್ದಾರ್ ಅಂತಹ ಮಹಿಳೆಯರು ಕೂಡ ವಿಶೇಷವಾಗಿ ಇಲ್ಲಿ ಪಾಲ್ಗೊಂಡಿರೋದು ಕೂಡ ನಾವು ನೋಡ್ತಾ ಇದ್ದೀವಿ. ಒಟ್ಟಾರೆಯಾಗಿ ಇವತ್ತು ಮುನಿರತ್ನ ಅವ್ರಿಗೆ ಏನು ಇಡೀ ರಾಜ್ಯದಲ್ಲಿ ಇವತ್ತು ಅವರ ಒಂದು ಅವಳೆ ಹೇಳಿಕೆಗೆ ಪ್ರತಿಭಟನೆ ಆಗ್ತಾ ಇದೆ. ಅದು ದಲಿತ ಸಂಘಟನೆಗಳು ಹಾಗೂ ಒಕ್ಕಲಿಗ ಸಮುದಾಯ ಕೂಡ ಇಲ್ಲಿ ಸೇರಿರೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ.